ತಿರುಮಿಸಿ ತಿನ್ನೋಣ ಅಂತ ಹೊರಗಡೆ ಬಂದಿದ್ವಿ. ನಮ್ಮ ಪಾಪು ಅಂದ್ರೆ ನಮ್ಗೆ ತಿನ್ನಕ್ಕೆ ಬಿಡ್ತಿರಲ್ಲ, ನಾನೇ ತಿಂತೀನಿ ಅಂತ ಹಠ ಮಾಡ್ತಿರೋದು ನೋಡ್ಬೋದು. ಹಿಂಗೆ ತೆಗಿತಾನೆ. ಹಾಗೆ ಸ್ವಲ್ಪ ಹಣ್ಣೆಲ್ಲ ತೊಗೊಬೇಕಾಗಿತ್ತು, ಸೊಪ್ಪು ಕೂಡ ಇತ್ತು, ಅದನ್ನು ತೊಗೊಂಡ್ಬಿಟ್ಟು ಹೋಗೋಣ ಅಂತ ಬಂದಿದ್ವಿ. ನೋಡ್ಬೋದು ನಮ್ಮ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಹಸ್ಬೆಂಡ್ಗೆ ಲೀವ್ ಇತ್ತು, ಹಾಗಾಗಿ ಹೊರಗಡೆ ಹೋಗಿ ಬರೋಣ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ನನಗೂ ಕೂಡ ಗೊತ್ತಿಲ್ಲ ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ. ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಸ್ಬೆಂಡ್ಗೆ ಲೀವ್ ಸಿಕ್ತು ಅಂದರೆ ಅಟ್ಲೀಸ್ಟ್ ಮನೇಲಿ ಇರ್ತೀನಲ್ವಾ, ಬೇಜಾರಾಗುತ್ತೆ, ಬಾರಮ್ಮ ಅಂತನಾದ್ರು. ಹಾಗಾಗಿ ಹೊರಟಿದ್ದೀವಿ. ಎಲ್ಲಿಗೆ ಏನು ಅಂತ ನನಗೂ ಕೂಡ ಗೊತ್ತಿಲ್ಲ. ಬಾರಮ್ಮ ನಾನು ಕರ್ಕೊಂಡು ಹೋಗ್ತೀನಿ, ಆರಾಮಾಗಿ ಬಂದ್ಬಿಡು ಅಂದ್ರು. ಹಾಗಾಗಿ ರೆಡಿಯಾಗಿ ಈವ್ನಿಂಗ್ ಕೂಡ ಸ್ವಲ್ಪ ಮಳೆ ಬರೋ ರೀತಿಯಾಗಿದೆ. ನಮ್ಮ ಪಾಪದಂತೂ ತುಂಬಾನೇ ಕೀಟ್ಲೆ ಕೂಡ. ಏನದು ನಿಂಗೆ ಇಷ್ಟನಾ? ಇಷ್ಟ ಇಲ್ಲ? ನೀನು ಮಲ್ಲು ಚಿಕ್ಕಪ್ಪನ ಟ್ಯಾಟ್ರಿ ಇಷ್ಟನಾ? ಮತ್ತೆ ಚೇತಮ್ಮನ ಟ್ಯಾಟ್ರಿ ಪ್ರತಿ ವಾರ ಕರ್ಕೊಂಡ್ಬಂದಾಗ ಮಕ್ಳಿಗೆ ಖುಷಿನೇ ಬೇರೆ ಆಗಿರುತ್ತೆ. ಅಲ್ಲಿ ಬರೋ ವೆಹಿಕಲ್ಸ್ ಎಲ್ಲ ನೋಡ್ಬಿಟ್ಟು ಯಾವ ರೀತಿ ಹೇಳ್ತಿದ್ದಾನೆ, ನಂಗೆ ಆ ಟ್ಯಾಕ್ಟ್ರಿ ಬೇಕು, ಆ ಕಾರ್ ಬೇಕು ಅಂತ ಹೇಳ್ತಾ ಇದ್ದ. ಅವ್ರ ಪಪ್ಪ ಸರಿಯಪ್ಪ ಬರ್ಬೇಕಾದ್ರೆ ವಾಪಸ್ ಬರ್ಬೇಕಾದ್ರೆ ನಾನು ನಿಂಗೆ ಕೊಡಿಸ್ತೀನಿ ಅಂತ ಹೇಳ್ತಿದ್ರು. ಮಕ್ಳು ಮಾತಾಡೋದೇ ಚಂದ ಅನ್ಸುತ್ತಲ್ವಾ. ಅವ್ರು ಖುಷಿಯಾಗಿ ಈ ರೀತಿ ಹೊರಗಡೆ ಎಲ್ಲ ಬಂದಾಗ ಅವ್ರನ್ನ ತುಂಬಾನೇ ಎಂಜಾಯ್ ಕೂಡ ಮಾಡ್ತಾರೆ ಅವರು. ಹಾಗೆ ಮೈಂಡ್ ಕೂಡ ರಿಫ್ರೆಶ್ ಅನ್ಸುತ್ತೆ ನಮ್ಗಳಿಗೂ ಕೂಡ. ಆರಾಮಾಗಿ ಹೊರಗಡೆ ಬಂದಿದೀವಲ್ವಾ, ಎಲ್ಲ ಕೂಡ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳಿ. ಹಸ್ಬೆಂಡ್ಗೆ ಲೀವ್ ಇತ್ತು ಅಂದ್ರೆ ಅಥವಾ ಅವ್ರು ಏನಾದ್ರು ಫ್ರೀ ಇದ್ರೆ ಈ ರೀತಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಮನೇಲಿ ಇದ್ದು ಹೆಣ್ಮಕ್ಳಿಗೆ ಬೇಜಾರದಾಗ ಎಲ್ಲರೂ ಹೊರ ಕರ್ಕೊಂಡು ಹೋದ್ರೆ ತುಂಬಾನೇ ಖುಷಿ ಆಗುತ್ತೆ ಅಲ್ವಾ. ಮನೇಲಿದ್ರೆ ಬರೀ ಬೆಳಿಗ್ಗೆ ಇದ್ದು ಟಿಫನ್ ಮಾಡಿದೆ, ಅಡುಗೆ ಮಾಡಿದೆ, ನೈಟ್ ಅಡುಗೆ ಮಾಡಿ ಇದೇ ಕೆಲಸ ಆಗುತ್ತೆ ಹೆಣ್ಮಕ್ಳಿಗೆ. ವೀಕಲ್ಲಿ ಒನ್ ಟೈಮಲ್ಲಾದರೂ ಈ ರೀತಿ ಹೊರಗಡೆ ಕರ್ಕೊಂಡು ಹೋದ್ರೆ ತುಂಬಾನೇ ಖುಷಿ ಪಡ್ತೀವಿ. ಪ್ರತಿಯೊಂದು ಮೂಮೆಂಟ್ನು ಕೂಡ ತುಂಬಾನೇ ಎಂಜಾಯ್ ಮಾಡಬೇಕು ಅನ್ಸುತ್ತೆ. ಯಾಕಂದ್ರೆ ಇರೋ ಟೈಮಲ್ಲಿ ಎಲ್ಲನೂ ಕೂಡ ನೋಡ್ತೀವಲ್ವಾ, ಖುಷಿ ಆಗುತ್ತೆ. ಬೆಳಿಗ್ಗೆ ಎದ್ದು ಆಫೀಸ್ಗೆ ಅವ್ರಿಗೆ ಟಿಫನ್ ಮಾಡಿ ಅಥವಾ ಪಾಪುಗೆ ಲಂಚ್ ಬಾಕ್ಸ್ ಹಾಕಿ ಇದೇ ಕೆಲಸ ಆಗಿರುತ್ತೆ, ದಿನನಿತ್ಯ ಕೆಲಸ. ಈ ರೀತಿ ಹೊರಗಡೆ ಎಲ್ಲ ಬಂದಾಗ ತುಂಬಾನೇ ಖುಷಿ ಪಡ್ತೀನಿ ನಾನಂತೂ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ. ಎಲ್ಲನೂ ಕೂಡ ಫೇಸ್ ಮಾಡಿ ಎಲ್ಲಕ್ಕೂ ಕೂಡ ಸ್ಯಾಕ್ರಿಫೈಸ್ ಕೂಡ ಮಾಡಿ ನಾವು ಅಲ್ವಾ. ಖುಷಿ ಆಯ್ತಾ ನಿಮಗೆ? ಮತ್ತೆ ಇನ್ನೇನು ಹೇಳು, ಇನ್ನೇನಾದ್ರೂ ಹೇಳು. ಬಸ್ ಆಯ್ತಾ? ಆಮೇಲೆ ಪಾಪುಗಂತೂ ಈ ರೀತಿ ಹೊರಗಡೆ ಕರ್ಕೊಂಡು ಹೋದಾಗ ಸ್ಕೂಟಿಯಲ್ಲಿ ನಿಂತ್ಕೊಂಡು ಎಲ್ಲ ನೋಡಬೇಕು ಅನ್ನೋದೇ ತುಂಬ ಆಸೆ. ಕುತ್ಕೊಳ್ಳೋ ಅಂದರೆ ಏನಂದ್ರೂ ಕುತ್ಕೊಳ್ಳೋದಿಲ್ಲ, ತುಂಬಾನೇ ಹಠ ಮಾಡ್ತಿದ್ರು. ಸರಿ ನಿಂತ್ಕೊಂಡು ನೋಡಲಿ, ಎಲ್ಲ ಹಂಗೆ ಎಲ್ಲ ವೆಹಿಕಲ್ಸು ನೋಡಬೇಕು, ಎಲ್ಲ ಜನ ನೋಡಬೇಕು ಅನ್ನೋದು ತುಂಬಾನೇ ಖುಷಿ. ಹಾಗಾಗಿ ನೋಡು ಅಂತೇಳಿ ಅವನ್ನ ಬಿಟ್ಟಿದ್ದೆ. ಅವ್ನು ಹೇಳ್ತಿದ್ದೆ ಪಾಪ ಅಲ್ಲಿ ಬೈಕ್ ಬರ್ತಿದೆ, ಹಾಗೆ ತುಂಬಾನೇ ಗಾಳಿ ಕೂಡ ಇತ್ತು. ಹಾಗಾಗಿ ಹ್ಯಾಟ್ ಹಾಕಿದ್ರೆ ಅಮ್ಮ ನಂಗೆ ಅದು ಬೇಡ ನಿಂತಾಗಿ ಅಂತೇಳಿ ಕೂಡ ಹಠ ಮಾಡ್ತಾ ಇದ್ರು ಅವರು. ಏನೋ ಮಾಡ್ತೈತಾ, ಏನೋ ಮಾಡ್ತಿದ್ಯಾ ಕೋಳಿ ಪಿಳ್ಳೆ? ತಿರಮಿಸಿ ತಿನ್ಕೊಂಡು ಹೋಗೋಣ ಅಂತ ಕೂಡ ಬಂದ್ವಿ. ಇದಿರೋದು ಎಲೆಕ್ಟ್ರಾನ್ ಸಿಟಿ, ನೀಲಾದ್ರಿ ರೋಡು, ರಿಲಯನ್ಸ್ ಆಪೋಸಿಟ್ ಅಲ್ಲೇ ಇದೆ. ಹಾಗೆ ತಿರಮಿಸಿ ತಿನ್ಬಿಟ್ಟು ಹೋಗೋಣ ಅಂತ ಕೂಡ ಸ್ಟಾಪ್ ಮಾಡಿ ನಿಲ್ಲಿಸ್ಕೊಂಡ್ವಿ ಗಾಡಿನ. ಪಾರ್ಕ್ ಕೂಡ ಮಾಡ್ಬಿಟ್ಟು ಬಂದ್ವಿ. ನಾವು ಫಸ್ಟ್ ಟೈಮ್ ಬಂದಾಗ ಲೇಟಾಗಿ ಬಂದ್ಬಿಟ್ವಿ, ಹಾಗಾಗಿ ಖಾಲಿ ಆಗಿತ್ತು. 5 ಗಂಟೆ ಮೇಲೆ ಬೇಗನೆ ಬಂದ್ರೆ ಸಿಗುತ್ತೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನನ್ನ ಹಸ್ಬೆಂಡ್ ಆಲ್ರೆಡಿ ಒನ್ ಟೈಮ್ ಟ್ರೈ ಮಾಡಿದ್ದೀನಮ್ಮ ಅಂದಿದ್ರು, ಹಾಗಾಗಿ ಸರಿ ಅಂತೇಳಿ ಬಂದಿದ್ದೀನಿ. ಆಲ್ರೆಡಿ ಒನ್ ಟೈಮ್ ಕರ್ಕೊಂಡ್ ಬಂದಿದ್ರು, ಅವಾಗ ನಮ್ಗೆ ಖಾಲಿ ಆಗ್ಬಿಟ್ಟಿತ್ತು. ನಾವು ಬರೋಷ್ಗೆ 8 ಗಂಟೆ ಆಗಿತ್ತು. ಸಂಡೇ ಟೈಮಲ್ಲಿ, ಸ್ಯಾಟರ್ಡೆ ಮತ್ತೆ ಸಂಡೇ 2 ಟೈಮ್ ಕೂಡ ಇರುತ್ತೆ, ಸಂಜೆ 5 ಗಂಟೆಯಿಂದ. ಯಾರಾದ್ರೂ ನಿಯರ್ ಇದ್ರೆ, ಎಲೆಕ್ಟ್ರಾನ್ ಸಿಟಿ ನಿಯರ್ ಇದ್ರೆ ಬಂದು ತಿನ್ಬಿಟ್ಟು ಹೋಗ್ಬೋದು. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಬರೀ 199 ರುಪೀಸ್ ಸಿಗುತ್ತೆ. ಬಂದು ಒಮ್ಮೆ ಟೇಸ್ಟ್ ಕೂಡ ಮಾಡಿ. ನಮ್ಮ ಪಾಪು ರಿಯಾಕ್ಷನ್ ನೋಡಿದ್ರಲ್ವಾ, ಅದನ್ನ ನೋಡಿದ ತಕ್ಷಣ ವಾ ಅಮ್ಮಮ್ಮ ನಂಗೂ ತಿನ್ಸು ಅಂತ ಹಠ ಮಾಡ್ತಾ ಇದ್ರು. ಹಾಗಾಗಿ 1 ನಿಮಿಷ ನಾನು ಟೇಸ್ಟ್ ನೋಡಿ ತಿನ್ನಿಸ್ತೀನಿ ಇರು ಪಾಪು ಅಂದ್ರೆ, ಇಲ್ಲ ನಂಗೆ ಬೇಕು, ಫಸ್ಟ್ ನೀನು ತಿನ್ಸು. ಫಸ್ಟ್ ಅವ್ರಿಗೆ ತಿನ್ನಿಸ್ಬಿಟ್ಟು ನಾನು ಕೂಡ ತಿಂದೆ. ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಹೋಮ್ ಮೇಡ್ ಕೂಡ ಮಕ್ಳಿಗೆ ಕೂಡ ಆರಾಮಾಗಿ ತಿನ್ನಿಸ್ಬೋದು. ಹಾಗಾಗಿ ನಾನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಪಾಪು ಕೂಡ ತಿನ್ನಿಸ್ದೆ. ಅವ್ರಿಗೆ ಸ್ವೀಟ್ ಅಂದ್ರೆ ತುಂಬಾನೇ ಇಷ್ಟ. ಅದ್ರಲ್ಲೂ ಅಷ್ಟು ಚೆನ್ನಾಗಿರೋ ತಿರಮಿಸಿನ ತಿಂದೇ ಬಿಡ್ತಾರ. ಅರ್ಧಕ್ಕರ್ಧ ಅವರೇ ತಿಂದ್ಬಿಟ್ರು. ಪಾಪ ಅವ್ರ ಪಪ್ಪಗೂ ಕೂಡ ಕೊಡ್ಲಿಲ್ಲ, ಅಷ್ಟು ಹಠ ಮಾಡ್ತಾ ಇದ್ರು. ನನ್ಗೋಸ್ಕರ
ಅಷ್ಟು ಬೇಕು ಕೊಡು ನನಗದು ಅಂತ ಹೇಳಿ ತಿನ್ಸವನ್ಗೆ ನಮ್ಮ ಪಾಪ. ಅಯ್ಯೋ ಇವಂಗೆ ತಿಂತಾರೇನೋ, ತಿನ್ನು. ತಿನ್ನು ಸಾಕು, ತಿನ್ನು 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 ತಕೊಂಡು ತಿನ್ನು ತಿನ್ನು. ನನಗಂತೂ ತುಂಬಾ ಇಷ್ಟ ಆಯಿತು ತಿರಮಿಸು. ನೋಡ್ಬೋದು ಎಷ್ಟು ಬೇಗನೆ ಖಾಲಿಯಾಗಿದೆ. ನಾವು 5:15ಗೆ ಬಂದಿದ್ದು, ಆಲ್ಮೋಸ್ಟ್ ಖಾಲಿ ಆಗೋಕ್ಕೆ ಬಂದಿತ್ತು. ತುಂಬ ಜನ ಕೂಡ ಬರ್ತಾ ಇದ್ರು. ನೀವೇನಾದರೂ ಎಲೆಕ್ಟ್ರಾನ್ ಸಿಟಿ ಬೊಮ್ಮಸಂದ್ರ, ನೀಲಾದ್ರಿ ಇಲ್ಲೆಲ್ಲ ಇದ್ರೆ ಬಂದ್ಬಿಟ್ಟು ಒಮ್ಮೆ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿತ್ತು ಕೂಡ. ಟೇಸ್ಟ್ ವೈಸ್ ಕೂಡ ಬಂದ್ಬಿಟ್ಟು ಒಮ್ಮೆ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಹೋಮ್ ಮೇಡ್ ಆಗಿರೋದ್ರಿಂದ ಕೂಡ ತುಂಬಾ ಹೆಲ್ತಿ ಕೂಡ ಒಳ್ಳೇದು. ಮಕ್ಳಿಗೆ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕೂಡ ತಿನ್ನಿಸ್ಬೋದು. ಇನ್ನೇನು ಅಲ್ಲಿಂದ ನಾವು ಹೊರಟ್ವಿ. ಹಾಗಾಗಿ ಹಸ್ಬೆಂಡ್ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ನೋಡ್ಬೇಕು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಸರ್ಪ್ರೈಸ್ ಆಗಿ ಹೇಳಿದ್ದಾರೆ. ನೋಡ್ಬೇಕು. ಹಾಯ್ ಮಾಡು ಅಂತ ಹೇಳ್ತಿದ್ದಾರೆ. ನಮ್ಮ ಪಾಪುಗೆ ಹಾಯ್ ಮಾಡ್ತಾ ಇದ್ರು ಅವರು. ಈ ಮನೆಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಬೇಕಾಗಿತ್ತು. ಹಾಗಾಗಿ ನಿಲ್ಲಿಸ್ಬಿಟ್ಟು ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ. ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಲಿಲ್ಲ. ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ಫ್ರೂಟ್ಸ್, ಮನೆಗೆ ಏನೆಲ್ಲ ಫ್ರೂಟ್ಸ್ ಖಾಲಿಯಾಗಿತ್ತು ಅದನ್ನು ಮಾತ್ರ ತೊಗೊಂಡೆ. ಸೊಪ್ಪನ್ನು ಕೂಡ ಇಟ್ಟಿದ್ರು, ಅದೇನು ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ತೊಗೊಂಡ್ಲಿಲ್ಲ. ಇನ್ನೇ ನನ್ನ ಹಸ್ಬೆಂಡ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ನಂಗಂತೂ ಗೊತ್ತಿಲ್ಲ. ಸರ್ಪ್ರೈಸ್ ಅಮ್ಮ ಅಂದರು, ಹಾಗಾಗಿ ಸುಮ್ಮನೆ ಹೊರಟಿದ್ದೀನಿ. ತುಂಬಾನೇ ಚೆನ್ನಾಗಿತ್ತು ನೇಚರ್ ಅಂತೂ ನೋಡೋದಕ್ಕೆ. ಅದರಲ್ಲಿ ಈವ್ನಿಂಗ್ ಆಗ್ತಾ ಆಗ್ತಾ ಹಕ್ಕಿಗಳ ಸದ್ದು, ಚಿಲಿಪಿಲಿ ತುಂಬಾನೇ ಚೆನ್ನಾಗಿತ್ತು. ಹಸುಗಳೆಲ್ಲ ಇದ್ವು ಅಲ್ಲಿ. ನಮ್ಮ ಪಾಪ ಅದನ್ನೆಲ್ಲ ನೋಡ್ಬಿಟ್ಟು ಅಮ್ಮ ಹಸು ತೋರಿಸ್ತಾ ಇತ್ತು. ನಿಂಗೆ ಹೆಂಗಿತ್ತು ತಿರಮಿಸಿ? ಹೆಂಗಿತ್ತು? ಸೂಪರ್ ಇತ್ತಾ? ಹೇಳಿ ತೋರಿಸಿ. ಸೂಪರ್ ಆಟೋ ಪಾಪು ಈ ರೀತಿ ಹೊರಗಡೆ ಕರ್ಕೊಂಬಂದಾಗ ಯಾವುದಾದ್ರೂ ಪ್ರಾಣಿ ಕಂಡ್ರೆ ಜೋರಾಗಿ ಹೋಗ್ತಿದ್ರು. ಅಲ್ಲಿ ಕುದುರೆ, ಹಸು ಎಲ್ಲ ಇತ್ತು ನೋಡಿ, ತುಂಬಾನೇ ಖುಷಿ ಪಡ್ತಾ ಇದ್ರು ಅವರಂತೂ. ಚೆನ್ನಾಗಿದೆ, ಒಳ್ಳೆ ಹಳ್ಳಿ ರೀತಿ ಇದೆ, ಸೂಪರಾಗಿದೆ. ಹಸು ಎಲ್ಲ ಸಾಕಿದ್ದಾರೆ ಇಲ್ಲಿ ಅಲ್ವಾ? ಹಸು ಸಾಕಿದಾರಲ್ವಾ? ನಿಂಗೆ ಇಷ್ಟ ಆಯ್ತಾ ಹಸು? ಹಾಯ್ ತಕ್ಕಳಪ್ಪ ನೀನು. ಇಲ್ಲಿ ಹಾಯ್ ಮಾಡು ಪಪ್ಪ, ನೋಡು ಪಪ್ಪ. ಹಾಯ್ ಬರೀ ಹಾಯ್ ಮಾಡೋದ? ಎಲ್ಲರೂ ಹೇಗಿದ್ದೀರಿ ಕೇಳು. ಎಲ್ಲರೂ ಹೇಗಿದ್ದೀರಾ? ಸೂಪರಾ? ನಾವು ಸೂಪರ್. ಅಲ್ಲಿದೆ ಆದಷ್ಟು ಸ್ವಾಮಿಯೇಶ್ವರ ಚೆನ್ನಾಗಿದೆ ನೇಚರ್. ಮನೆಯೆಲ್ಲ ಇದೆ ಅಲ್ವಾ? ಇದೆ ಇಲ್ಲಿ. ಪಕ್ಷಿ ಎಲ್ಲ ಹೋಗ್ತಿದೆ ಬಿಟ್ಟಣ. ಬರಲ್ಲ ಕಣೋ. ಬಂದಿಲ್ಲ, ಅದು ಸಿಗಲ್ಲ ನಿಮ್ಗೆ. ನಿಂಗೆ ಹೆಂಗ್ ಸಿಗ್ತದೆ ಅದು? ಈ ರೀತಿ ಫ್ಯಾಮಿಲಿ ಔಟಿಂಗ್ ಹೋಗಿ ತುಂಬಾ ಖುಷಿ ಆಯಿತು. ಹಾಗೆ ಪುಟ್ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.